ನೀವು ಸ್ಟ್ರೆಸ್ ಕಡಿಮೆ ಮಾಡಲು ಹೆಚ್ಚಾಗಿ ಟೀ ಕಾಫಿಗಳನ್ನು ಕುಡಿತೀರಾ? ಹಾಗಾದ್ರೆ ನೀವು ಫೂಲ್ ಆಗಿದ್ದೀರಾ. ಹೌದು, ತುಂಬಾ ಜನ ತಮ್ಮ ವರ್ಕ್ ಟೆನ್ಷನ್ಸ್ ಹಾಗೆ ಸ್ಟ್ರೆಸ್ನಿಂದ ರಿಲೀಫ್ ಆಗಲು ಹೆಚ್ಚಾಗಿ ಟೀ ಕಾಫಿ ಕುಡಿಯುವ ಅಭ್ಯಾಸವನ್ನ ಹೊಂದಿರ್ತಾರೆ. ಅವರಿಗೆ ಗೊತ್ತಿಲ್ಲದ ಸತ್ಯ ಏನು ಅಂದ್ರೆ ಟೀ ಕಾಫಿ ಕುಡಿಯೋದ್ರಿಂದ ಯಾವುದೇ ಎನರ್ಜಿ ಬರಲ್ಲ. ಎನರ್ಜಿ ಬರಲು ಅದು ಗ್ಲೂಕೋಸ್ ಕೂಡ ಅಲ್ಲ. ಆದರೆ ನಮಗೆ ಎನರ್ಜಿ ಬಂದಂತೆ ಏಕೆ ಭಾಸವಾಗುತ್ತೆ ಅಂತ ಈಗ ತಿಳಿದುಕೊಳ್ಳೋಣ. ನಮ್ಮ ದೇಹ ಸ್ಟ್ರೆಸ್ ಆದಾಗ ನಮ್ಮ ಬಾಡಿಯಲ್ಲಿ ಅಡೆನೋಸೈನ್ ಅನ್ನುವ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಇದು ನಮ್ಮ ಬ್ರೈನ್ಗೆ ಇವನಿಗೆ ಸ್ಟ್ರೆಸ್ ಆಗಿದೆ ಅನ್ನುವ ಸಂದೇಶವನ್ನ ಕಳಿಸುತ್ತದೆ. ನಾವು ಹೆಚ್ಚಾಗಿ ಟೀ ಕಾಫಿಯನ್ನು ಕುಡಿದಾಗ ನಮ್ಮ ಬ್ರೈನ್ಗೆ ಈ ಸಂದೇಶಗಳು ತಲುಪುವುದಿಲ್ಲ. ಹೀಗಾಗಿ ನಮ್ಮ ಬ್ರೈನ್ ನಮಗೆ ಸ್ಟ್ರೆಸ್ ಆಗಿಲ್ಲ ಅನ್ನೋ ಥರನೇ ಬಿಹೇವ್ ಮಾಡುತ್ತೆ. ಇದರಿಂದ ನಮಗೆ ಎನರ್ಜಿ ಬಂದಂತೆ ಭಾಸವಾಗುತ್ತೆ. ನಿಮಗೆ ಗೊತ್ತಿರಬಹುದು, ಟೀ ಕಾಫಿ ಕುಡಿದ್ರೆ ನಿದ್ದೆ ಬರಲ್ಲ. ಅದಕ್ಕೂ ಕೂಡ ಇದೇ ರೀಸನ್. ಇದು ಗೊತ್ತಿಲ್ಲದೆ ಲೀಟರ್ ಗಟ್ಟಲೆ ಟೀ ಕುಡಿದವರಿಗಾಗಿ 2 ನಿಮಿಷ ಮೌನಾಚರಣೆ ಮಾಡೋಣ. ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಆದರೆ ಈ ಒಂದು ಇನ್ಫಾರ್ಮೇಶನ್ ಅನ್ನ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಹೆಚ್ಚಾಗಿ ಟೀ ಕುಡಿಯೋರಿಗೆ ಶೇರ್ ಮಾಡಿ.